ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರೋದಾಗಿ ಅನಾಮಿಕಾ ದೂರು ನೀಡಿರೋ ಪ್ರಕರಣದ ತನಿಖೆ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ದೂರುದಾರ ತೋರಿಸಿದ ಎಲ್ಲ ಜಾಗವನ್ನ ಎಸ್ಐಟಿ ತಂಡ ಅಗೆಯೋ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿವರೆಗೆ 6ನೇ ಪಾಯಿಂಟ್ ಬಿಟ್ರೆ ಬೇರೆ ಯಾವ ಕಡೆನೂ ಅಸ್ಥಿಪಂಜರ ಸಿಕ್ಕಿಲ್ಲ. ಇದೆಲ್ಲ ಷಡ್ಯಂತ್ರ ಅನ್ನೋ ಚರ್ಚೆಗಳ ಮಧ್ಯೆ ಎಸ್ಐಟಿ ಇಷ್ಟೆಲ್ಲ ಶೋಧ ನಡೆಸ್ತಾ ಇದೆಯಲ್ಲ, ಒಂದು ದಿನಕ್ಕೆ ಎಷ್ಟು ಖರ್ಚಾಗಬಹುದು ಅನ್ನೋ ಕುತೂಹಲ ಸಹಜವಾಗಿ ಇರುತ್ತೆ. ಎಸ್ಐಟಿ ತಂಡದ ಒಂದು ದಿನದ ಖರ್ಚಿನ ಬಗ್ಗೆ ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದರೆ ಎಸ್ಐಟಿ ಕಾರ್ಯಾಚರಣೆಗೆ ಪ್ರತಿದಿನ ಒಂದಲ್ಲ ಎರಡಲ್ಲ ಅಂದಾಜು 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆಯಂತೆ. ಅಧಿಕಾರಿಗಳ ಊಟ ತಿಂಡಿ ಲಾಡ್ಜ್ಗೆ ಅಂತ ದಿನಕ್ಕೆ 10,000, ಅಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟ ಎಲ್ರಿಗೂ ಊಟದ ಖರ್ಚು, ಗುಂಡಿ ಅಗಿಯುವವರಿಗೆ ಒಬ್ಬೊಬ್ಬರಿಗೆ 2,500 ಅಂತ ಅಂದ್ರೂ 15 ಜನಕ್ಕೆ 30,000 ಮೇಲಾಗುತ್ತೆ. ಇನ್ನು ಓಡಾಟಕ್ಕೆ ಪೆಟ್ರೋಲ್ ಖರ್ಚಾಗುತ್ತೆ. ಅಷ್ಟೇ ಅಲ್ಲ, GPRನ ಪ್ರತಿದಿನ 2 ಲಕ್ಷ ರೂಪಾಯಿ ಬಾಡಿಗೆಗೆ ನೀಡಲಾಗ್ತಾ ಇದೆ. ಹಾಗೆ ಫಾರೆನ್ಸಿಕ್ ವೈದ್ಯರ ತಂಡಗಳ ಉಪಕರಣಗಳಿಗೆ ಖರ್ಚಾಗ್ತಾ ಇದೆ. ಹೀಗೆ ಎಲ್ಲ ಸೇರಿ ಪ್ರತಿದಿನ 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆಯಂತೆ.